ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಸಂಕ್ರಾಂತಿ ವರ್ಷ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳನ್ನು ಅನುಭವಿಸಿದ್ದಾರೆ. ಅಂದರೆ ಏಕಾದಶಿಯಲ್ಲಿರತಕ್ಕಂಥ ಗುರು ಎಲ್ಲ ರೀತಿಯ ಶುಭಫಲಗಳನ್ನು ಕೂಡ ಎಷ್ಟು ದಿನಗಳವರೆಗೆ ವರ್ಷಗಳವರೆಗೆ ಕೊಟ್ಟಿದ್ದಾನೆ. ಹೀಗೆ ಗುರುವಿನ ಅನುಗ್ರಹದಿಂದ ಕರ್ಕಾಟಕ ರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳು ಎಲ್ಲ ರೀತಿಯ ಸುಖ ಶಾಂತಿ ಎಲ್ಲವನ್ನು ಕೂಡ ಅನುಭವಿಸಿದ್ದಾರೆ. ಆದರೆ ಆ ಕರ್ಕಾಟಕ ರಾಶಿಯವರು ಅಷ್ಟಮ ಶನಿಯ ತೊಂದರೆಯಿಂದ ಅವರು ಸ್ವಲ್ಪಟ್ಟಿಗೆ ಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ. ಸ್ಥಾನ ಬದಲಾವಣೆ, ಮನೆ ಬದಲಾವಣೆ, ಖರ್ಚು ಇವೆಲ್ಲವನ್ನು ಅನುಭವಿಸಿದ್ದಾರೆ. ಏಕೆಂದರೆ ಸುಖ ಜೊತೆಗೆ ಕಷ್ಟ ಇರ್ತದೆ. ಸುಖ ದುಃಖ ಅಂತಲೇ ಹೇಳೋದು ಅದು ಒಂದು ಆಡು ಭಾಷೆಯಲ್ಲಿ ಇರ್ತಕ್ಕಂಥದ್ದು. ಸುಖ ದುಃಖ ಸರಿಸಮನವಾಗಿ ನಾವು ತೆಗೆದುಕೊಳ್ಳಬೇಕಾಗಿದೆ. ಸುಖ ಬಂದ ಹಿಗ್ಗಬಾರದು, ಕಷ್ಟ ಬಂದ ಕುಗ್ಗಬಾರದು. ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಯುಜ್ಞಾತ. ಯಾಕೆಂದರೆ ಈ ಒಂದು ಲೋಕೋತ್ತರ ಚೇತಾಂಸಿ ಅಂದರೆ ವಿದ್ವಾಂಸರ ಮನಸ್ಸು ಹೇಗಿರುತ್ತೆ ಅಂದರೆ ಕಷ್ಟ ಬಂದರೂ ಕಠಿಣವಾಗಿರೋ ವಜ್ರಕ್ಕಿಂತ ಕಠಿಣವಾಗಿರುತ್ತೆ. ವಜ್ರಾದಿಪಿ ಕಠೋರಾಣಿ ಮೃದುನಿ ಕುಸುಮಾದಿಪಿ. ಒಳ್ಳೆಯ ಕಷ್ಟ ಬಂದಾಗ ಕಠಿಣವಾಗಿರ್ತದೆ, ಸುಖ ಬಂದಾಗ ಹೂವಿನಂತೆ ಮೃದುವಾಗಿರ್ತದೆ ಅಂತ ಹೇಳ್ತಾರೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಆ ರೀತಿಯಾಗಿರ್ತಕ್ಕ ಮೃದುವಾಗಿರ್ತಕ್ಕಂಥ ಮನಸ್ಸು ಇದೆ, ಕಠಿಣವಾಗಿರ್ತಕ್ಕಂಥ ಮನಸ್ಸು ಇದೆ. ಹಾಗೆ ಅವರು ಕಠಿಣವಾಗಿರ್ತಕ್ಕಂಥ ಸಂದರ್ಭ ಬಂದಾಗ ಕಠಿಣವಾಗಿ ತೆಗೆದುಕೊಳ್ತಾರೆ. ಒಳ್ಳೆಯ ಸುಖ ಬಂದಾಗ ಅವರು ತುಂಬ ಮೆತ್ತಗೆ ಹೂವಿನಂತೆ ತೆಗೆದುಕೊಳ್ತಾರೆ. ಹಾಗೆ ಅಂಥ ವಿಶೇಷವಾಗಿರ್ತಕ್ಕಂಥ ಶುಭಫಲವನ್ನು ತೆಗೆದುಕೊಂಡಿದ್ದಾರೆ ಕರ್ಕಾಟಕ ರಾಶಿಯವರು. ಅಷ್ಟಮ ಶನಿಯ ತೊಂದರೆಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ, ಮಾನಸಿಕವಾಗಿ ಸ್ವಲ್ಪ ಒತ್ತಡ, ಹಾಗೆ ಆ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಅಂತ ಹೇಳಬೇಕು. ಸ್ವಲ್ಪ ಮಟ್ಟಿಗೆ ಇವರಿಗೆ ನೇರವಾಗಿ ಕೆಲಸಗಳಾಗಲಿಲ್ಲ, ಕೆಲವು ಅಡಚಣೆ ಆಗಿದೆ ಅನ್ನುವಂಥದ್ದು ಒಂದು ವಿಷಯವನ್ನು ಅವರಿಗೆ ತಿಳಿಸಬೇಕಾಗಿದೆ. ಯಾಕೆಂದರೆ ಎಲ್ಲ ಚೆನ್ನಾಗಿದೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಬೇರೆ ಗ್ರಹಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಮತ್ತು ಈ ಎರಡನೇ ಮನೆಯಲ್ಲಿ ದ್ವಿತೀಯ ಭಾವದಲ್ಲಿ, ತೃತೀಯ ಭಾವದಲ್ಲಿ ಎಲ್ಲ ನಾವು ಕುಲಂಕುಷವಾಗಿ ನೋಡಬೇಕಾಗ್ತದೆ. ಹೀಗೆ ನೋಡುವಾಗ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಯಾಕೆ ದೈಹಿಕವಾಗಿ ಇರ್ತದೆ. ಯಾಕೆಂದರೆ ಈ ಕರ್ಕಾಟಕ ರಾಶಿಯವರಿಗೆ ಥೈರಾಯ್ಡ್ ಇರತಕ್ಕಂಥದ್ದು, ಶೀತ ಸಂಬಂಧ ತೊಂದರೆ ಆಗತಕ್ಕಂಥದ್ದು, ENT ಸಮಸ್ಯೆ ಬರ್ತಕ್ಕಂಥದ್ದು. ENT ಸಮಸ್ಯೆ ಅಂತಂದರೆ ಅವರಿಗೆ ಮೂಗಿಡ್ಕೊಳ್ಳೋದು, ಕಿವಿ ನೋವು, ಗಂಟಲು ನೋವು, ಥೈರಾಯ್ಡು, ಆಮೇಲೆ ಕೋಲ್ಡ್ ಅಲರ್ಜಿ, ಮುಕ್ಕಟ್ಟುಕೊಳ್ಳೋದು, ಹೀಗೆ ENT ಸಮಸ್ಯೆಗಳು, ತೊಂದರೆಗಳು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಬರ್ತದೆ. ಯಾಕೆ ಅಂದರೆ ಈ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನು ಶೀತಕ್ಕೆ ಸಂಬಂಧಪಟ್ಟಂತಕ್ಕಂಥವನು ಮತ್ತು ಜಲರಾಶಿ. ಈ ರಾಶಿಗೆ ಸಂಬಂಧಪಟ್ಟಂದರೆ ಸ್ವಲ್ಪ ಈ ರಾಶಿಯ ಗುಣಧರ್ಮಗಳು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಯಾವುದೇ ಗ್ರಹಗಳು ಏನೇ ಕೊಟ್ಟರು ಕೂಡ ಆ ಒಂದು ರಾಶಿಯ ಫಲ ಎನ್ನುವಂಥದ್ದು ಆ ರಾಶಿಗೆ ಸಂಬಂಧಪಟ್ಟಿರ್ತದೆ. ಹೀಗೆ ಎಲ್ಲ ಗ್ರಹಗಳು ಕೆಲಸ ಮಾಡಿದ್ರೂ ಕೂಡ ಕೆಲವು ಗ್ರಹಗಳ ಅವರವರ ಒಂದು ಬಲಗಳ ಮೇಲೆ ಕೆಲವು ರಾಶಿಗೆ ಸಂಬಂಧಪಟ್ಟಂಥ ಶುಭ ಅಶುಭ ಫಲಗಳನ್ನು ಕೂಡ ಕೊಡ್ತಾರೆ. ಹೀಗೆ ಹೇಳ್ತೀವಿ, ದೇವತಃ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ಯಾರು ಕೆಟ್ಟದ್ದು ಮಾಡ್ತಾರೆ ಅಂತ ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ, ಯಾರು ಒಳ್ಳೇದು ಮಾಡ್ತಾರೆ ಡಿಸೈಡ್ ಮಾಡಲಿಕ್ಕಾಗಲ್ಲ. ಎಲ್ಲ ಗ್ರಹಗಳು ಕೂಡ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡ್ತದೆ. ಹಾಗೆ ಈ ರಾಶಿಗೆ ವಿಶೇಷವಾಗಿ ಗುರು ಒಳ್ಳೆಯದನ್ನು ಮಾಡಬೇಕಾಗಿದೆ. ಆದರೆ ಈ ಒಂದು ಗುರು ವರ್ಷದ ಉತ್ತರಾರ್ಧದಲ್ಲಿ ಗುರುವಿನ ಬಲ ಹೊರಟೋದಾಗ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಚಿಂತೆ ಆಗ್ತದೆ. ನಾವು ಯಾವಾಗಲೂ ಹೀಗೆ ಇರ್ತೀವಿ ಅಂತ ತಿಳ್ಕೊಳ್ಬಾರ್ದು. ಬದಲಾವಣೆ ಜೀವನದಲ್ಲಿ ಇರ್ತದೆ. ಇದು ಒಂದು ಯುಗ ಮಹಿಮೆ ಇರ್ತದೆ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ನಿಧಾನವಾಗಿ ಪ್ರಪಂಚದ ಬದಲಾವಣೆ, ವ್ಯವಹಾರಿಕ ಬದಲಾವಣೆ, ಮಾನಸಿಕ ಬದಲಾವಣೆ, ಆರ್ಥಿಕ ಬದಲಾವಣೆ, ಎಲ್ಲವೂ ಕೂಡ ಕುಟುಂಬದ ಬದಲಾವಣೆ ಎಲ್ಲ ಆಗ್ತದೆ. ಅಂತ ಆಗುವಂಥ ಸಂದರ್ಭಗಳು ಯಾವ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಅದಕ್ಕೆಲ್ಲ ಜಾಗ್ರತೆ ವಹಿಸಬೇಕಾಗತ್ತೆ. ಏಕೆಂತಂದರೆ ಈ ರಾಶಿಗೆ ಈ ಒಂದು ಉತ್ತರಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇರ್ತದೆ. ಉತ್ತರಾರ್ಧದಲ್ಲಿ ಈ ಒಂದು ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಈ ಒಂದು ಎರಡನೇ ಮನೆ ದ್ವಿತೀಯಾಧಿಪತಿ ರವಿ ಆಗ್ತಾನೆ, ತೃತೀಯಾಧಿಪತಿ ಬುಧ ಆಗ್ತಾನೆ. ಆದರೂ ಕೂಡ ಈ ವರ್ಷ ಉತ್ತರಾರ್ಧದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಪ್ರವೇಶ ಆಗ್ತದೆ. ಕೇತು ಕುಲಸ್ಯೋನ್ನತಿಂ, ಕೇತು ಕುಲವೃದ್ಧಿಯನ್ನು ಮಾಡ್ತಾನೆ ಅಂತ ಹೇಳ್ತೀವಿ. ಹಾಗೆ ರಾಹುರ್ಬಾಹುಬಲಂ, ರಾವಿನ ಬಾಹುಬಲ ಬರ್ತದೆ ಅಂತ ಹೇಳ್ತೀವಿ. ಆದರೆ ಕೇತುವಿಗೆ ತಲೆ ಇಲ್ಲ, ರಾಹು ತಲೆ, ಕೇತು ಬಾಲ ಅಂತ ಹೇಳ್ತೀವಿ. ಹಾಗೆ ವಾಕ್ಸ್ಥಾನದಲ್ಲಿ ಯಾವಾಗ ಕೇತು ಇರ್ತಾನೆ ವಾದ ವಿವಾದಗಳು ವಿಮರ್ಶೆಗಳು ಹೆಚ್ಚಾಗುತ್ತೆ. ವಾದ ವಿವಾದಗಳು ಹೆಚ್ಚಿಗೆ ಮಾಡೋದ್ರಿಂದ ಜನಗಳು ದೂರ ಆಗ್ತಾರೆ. ಮತ್ತು ಅನವಶ್ಯಕ ವಾದ ವಿವಾದಗಳನ್ನು ಮಾಡೋಕ್ಕೆ ಹೋಗಬಾರ್ದು. ಅನವಶ್ಯಕ ಯಾವ ಆರ್ಗ್ಯುಮೆಂಟು ಮಾಡೋಕ್ಕೆ ಹೋಗಬಾರ್ದು. ಯಾರ ಹತ್ರ ವಾದ ವಿವಾದ ಮಾತಿಗೆ ಇಳಿಬಾರ್ದು. ಹಾಗಂತ ಮಾತಾಡದೇ ಇರಬೇಕು ಅಂತ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಮಾತಾಡಬೇಕಿಲ್ಲ. ಅಂದರೆ ನಿಮಗೆ ಬಂದು ವಿರೋಧ ಆಗ್ತದೆ. ಎಲ್ಲರ ಜೊತೆಗೆ ವಾದ ವಿವಾದಗಳನ್ನು ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಮನಸ್ತಾಪ, ಅಸಮಾಧಾನ, ನೀವು ಎಷ್ಟು ಚರ್ಚೆ ಮಾಡ್ತೀರೋ ಅಷ್ಟು ಅಸಮಾಧಾನ ಉಂಟಾಗ್ತದೆ. ನೀವೆಷ್ಟು ವಾದಗಳನ್ನು ಮಾಡ್ತೀರೋ, ಯಾರು ತಪ್ಪನ್ನು ಹೆಚ್ಚು ನೀವು ತೆಗೆದು ಹೇಳ್ತೀರೋ ಅಲ್ಲಿ ಅಸಮಾಧಾನ ಉಂಟಾಗುತ್ತೆ, ಬೇಜಾರು ಉಂಟಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ. ಆಗ ಕರ್ಕಾಟಕ ರಾಶಿಯವರು ಯಾವುದೇ ಬಂಧುಗಳಲ್ಲಾಗಲಿ, ಮನೆಯಲ್ಲಾಗಲಿ, ದಾಂಪತ್ಯದಲ್ಲಾಗಲಿ ಯಾವುದೇನು ಬೇಡದೇ ಇರೋ ವಿಚಾರವನ್ನು, ಅನಗತ್ಯವಾಗಿ ಯಾವುದೇ ವಿಚಾರವನ್ನು ಚರ್ಚೆ ಮಾಡಬಾರದು ಕರ್ಕಾಟಕ ರಾಶಿಯವರು. ಅದು ಈ ವರ್ಷದ ಉತ್ತರಾರ್ಧದಲ್ಲಿ.
ಅದರ ಜೊತೆಗೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಇತ್ತು, ಇವಾಗೆಲ್ಲ ಪರಿಹಾರ ಆಗಿದೆ. ಮತ್ತು ಆರ್ಥಿಕವಾಗಿ ನಿಮಗೆ ತೊಂದರೆ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸಾಲ ಮಾಡುವಾಗ ಜಾಗ್ರತೆ ವಹಿಸಬೇಕು. ಯಾವುದೇ ಕಮಿಟ್ಮೆಂಟ್ಗೆ ನಾವು ಒಪ್ಪುಕೊಳ್ಳುವಾಗ, ಸೈನ್ ಹಾಕುವಾಗ, ಅಗ್ರಿಮೆಂಟಿಗೆ ಸೈನ್ ಹಾಕುವಾಗ, ನಿಮಗೆ ಬ್ಲ್ಯಾಂಕ್ ಚೆಕ್ ಕೊಡುವಾಗ ಇದೆಲ್ಲ ಭಾಳ ಚಿಂತನೆ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಭಾಳ ತೊಂದರೆ ಆಗ್ತದೆ. ಹಾಗಾಗಿ ಜಾಗ್ರತೆ ವಹಿಸಬೇಕು. ಆ ಒಂದು ಅವಶ್ಯಕತೆ ಇದ್ರೆ ಎಲ್ಲವನ್ನೂ ಮಾಡಬೇಕು. ಅವಶ್ಯಕತೆ ಇದೆಯಾ ಅಂತ ನೋಡಬೇಕು. ಮತ್ತು ಕೇಳುವಂಥ ವ್ಯಕ್ತಿ, ಕೊಡುವಂಥ ವ್ಯಕ್ತಿ, ಮಾತಾಡುವಂಥ ವ್ಯಕ್ತಿಯ ವ್ಯಕ್ತಿತ್ವ ಗುಣವನ್ನು ಕೂಡ ನೋಡಬೇಕು. ಅವ್ರ ಜಾತಕವು ಕೂಡ ಪರಿಶೀಲನೆ ಮಾಡ್ಕೋಬೇಕು. ಅವ್ರ ಜಾತಕಕ್ಕೆ ನಿಮ್ಮ ಜಾತಕಕ್ಕೆ ಯಾವ ರೀತಿ ತೊಂದರೆ ಆಗಲ್ಲ, ಒಳ್ಳೆಯದಾಗ್ತದೆ ಅಂದರೆ ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಜಾತಕದ ಪರಿಶೀಲನೆ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಲ್ಲಿ ಇದ್ದದ್ದು ನಿಮಗೆ ಇರುತ್ತೆ. ಜೊತೆಗೆ ಜಾತಕ ಚೆನ್ನಾಗಿದ್ದರೆ ರಾಶಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ 50% ಒಂದು ಅರ್ಧದಷ್ಟು ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ, ದಶಾಭುಕ್ತಿ ಚೆನ್ನಾಗಿದ್ದಾಗ. ಹೀಗೆ ಕರ್ಕಾಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ಅನುಕೂಲಗಳು ಇದೆ, ಅನಾನುಕೂಲಗಳು ಇದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇರ್ತದೆ ಅಂತ ಹೇಳಿದ್ದೀವಿ. ಮತ್ತು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಏನಾಗುತ್ತೆ ಅಂದರೆ ಶೀತ, ಪಿತ್ತ, ವಾತ, ತ್ರಿದೋಷ ಅಂತ ಹೇಳ್ತೀವಿ. ಶೀತಕ್ಕೆ ಸಂಬಂಧಪಟ್ಟಂತೆ, ವಾತಕ್ಕೆ ಸಂಬಂಧಪಟ್ಟಂತೆ. ಶೀತ ಅಂದರೆ ನಿಮಗೆ ಕೋಲ್ಡ್ ಅಲರ್ಜಿ, ಕೋಲ್ಡ್ ಸಂಬಂಧಪಟ್ಟದ್ದು. ವಾತ ಅಂದರೆ ಜಾಯಿಂಟ್ ಪೇನು. ಪಿತ್ತ ಅಂದರೆ ನಿಮಗೆ ತಲೆ ಸುತ್ತುವುದು, ಲೋ BP ಆಗೋದು. ಆಮೇಲೆಲ್ಲ ನಿಮಗೆ ಪಿಡ್ಸ್ಗಳು ಕೆಲವು ಜನಕ್ಕೆ ಬರ್ತಕ್ಕಂಥದ್ದು ಇರ್ತದೆ. ಇದನ್ನೆಲ್ಲ ಭಾಳ ಜಾಗ್ರತೆ ವಹಿಸಬೇಕು. ಯಾಕಂದರೆ ಆರೋಗ್ಯ ತೊಂದರೆಯಿಂದ. ಮತ್ತು ಚಂದ್ರಮ ಮನಸೋ ಜಾತಃ, ಆ ರಾಶಿ ಅಧಿಪತಿ ಆಗಿರ್ತಕ್ಕ ಚಂದ್ರನಾಗ್ತಾನೆ, ಮನಸ್ಸುಕಾರಕನಾಗ್ತಾನೆ. ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದು, ಮಾನಸಿಕವಾಗಿ ಚಿಂತೆಗೆ ಒಳಗಾಗೋದು. ಮತ್ತು ಮನಸ್ಸು ಪ್ರಬಲವಾಗಿರಬೇಕು ಅಂದರೆ ನಮ್ಮ ಜಾತಕದಲ್ಲಿ ಚಂದ್ರನ ಬಲಿಷ್ಠನಾಗಿದ್ದು, ಚಂದ್ರನಿಗೆ ಬೇರೆ ಗ್ರಹಗಳ ಬಲಿಷ್ಠ ಗ್ರಹಗಳು ಗುರು ಅಥವಾ ಕುಜನ ಬಲಿಷ್ಠವಾಗಿ ಇರ್ತಕ್ಕಂಥ ಯುತಿ ಅಥವಾ ದೃಷ್ಟಿ ಇದ್ದರೆ ಚಂದ್ರನಿಗೆ ಬಲ ಬರ್ತದೆ. ಮತ್ತು ಕೇಂದ್ರದಲ್ಲಿದ್ದರೂ ಕೂಡ ಬಲ ಬರುತ್ತೆ. ಹಾಗಂತ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಬರಬೇಕು ಅಂದರೆ ಬೇರೆ ಗ್ರಹಗಳು ಕೂಡ ನಿಮಗೆ ಸಪೋರ್ಟಿವ್ ಇರಬೇಕಾಗ್ತದೆ. ಹಾಗಾಗಿ ಭಾಳ ಹುಷಾರಾಗಿ ಇರಬೇಕು. ತಂದೆ ತಾಯಿಯ ಆರೋಗ್ಯದಲ್ಲಿ ತುಂಬ ಗಮನವಹಿಸಬೇಕು. ತಂದೆ ತಾಯಿಯ ಸೇವೆ ಮಾಡೋದ್ರಿಂದ ನಿಮಗೆ ಯಶಸ್ಸು ಕೂಡ ಸಿಗುತ್ತೆ. ಗುರುವಿನ ಅನುಗ್ರಹ ಹೊರಟೋಗ್ತದೆ ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ. ಆನಂತರ ತಂದೆ ತಾಯಿ ಸೇವೆಯನ್ನು ಮಾಡಿ, ಮುಂಚೆನೇ ಮಾಡಿ, ಏನು ತೊಂದರೆ ಇಲ್ಲ. ಅವರ ಸೇವೆಯನ್ನು ಮಾಡಿ, ಗುರುದರ್ಶನ ಮಾಡಿ, ಗುರು ಪೀಠಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ದತ್ತಾತ್ರೇಯನ ಆರಾಧನೆ ಮಾಡಿ. ಅದು ನಿಮಗೆ ಒಳ್ಳೆಯ ಫಲವನ್ನು ಕೂಡ ಕೊಡುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಚಿಂತನೆ ಮಾಡುವಾಗ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹಠ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ, ಹೇಳಿದ ಮಾತು ಕೇಳೋದಿಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಆದರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡಬೇಕು. ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ, ಅವರಿಗೆ ಅರ್ಥ ಮಾಡಿಸಿ, ಅವರು ನಮ್ಮ ದಾರಿಗೆ ತಂದು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವರಿಗೆ ತಾವು ಅನುವು ಮಾಡಿಕೊಡಬೇಕು. ಮತ್ತು ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು, ಮಾರ್ಗದರ್ಶನವನ್ನು ಕೂಡ ಮಾಡಬೇಕು. ಪ್ರತಿಯೊಬ್ಬರು ತಂದೆ ತಾಯಿಯ ಜವಾಬ್ದಾರಿ ಇರ್ತದೆ, ಪ್ರತಿಯೊಬ್ಬರಿಗೂ ಅದು ಇರುತ್ತೆ. ಆದರೂ ಕೂಡ ಇನ್ನೊಂದು ಸಲ ನಾವು ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀವಿ. ನೀವು ತಂದೆ ತಾಯಿ ಆಗಿರ್ತಕ್ಕಂಥವ್ರ ಮಕ್ಕಳ ವಿದ್ಯಾಭ್ಯಾಸ, ಅವರ ಉನ್ನತಿಗೋಸ್ಕರ ಇಡೀ ಜೀವನವನ್ನೇ ಪಣವಾಗಿ ಇಟ್ಟು ಮಕ್ಕಳನ್ನು ಕಾಪಾಡ್ತೀರಿ, ಮಾಡ್ತೀರಿ. ಆದರೂ ಕೂಡ ತಮ್ಮ ಒಂದು ರಾಶಿ ಫಲ ಇದ್ದಾಗ ಸಣ್ಣ ಪುಟ್ಟ ತೊಂದರೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಓದಿನಲ್ಲಿ ಹಿನ್ನಡೆ ಇವೆಲ್ಲ ಆಗುವ ಸಾಧ್ಯತೆ ಇರೋದ್ರಿಂದ ಭಾಳ ಜಾಗ್ರತೆ ವಹಿಸಿ ಮಕ್ಕಳನ್ನು ಒಳ್ಳೆಯ ದಾರಿಗೆ, ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಒಂದು ಯಶಸ್ಸಿನ ಕಡೆ ಹೋಗೋಕ್ಕೆ ತಮಗೂ ಅವಕಾಶ ಇದೆ. ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳ್ತಾರೆ. ಮಕ್ಕಳು ಒಳ್ಳೆಯ ಮಕ್ಕಳಿದ್ದಾರೆ, ಮಕ್ಕಳು ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಅವರೆಲ್ಲರೂ ನಿಮ್ಮ ಮಕ್ಕಳ ಮಾತನ್ನು ಕೇಳ್ತಾರೆ. ಅವರಿಗೆ ನೀವು ಮನದಟ್ಟೆ ಮಾಡಬೇಕು, ಕನ್ವಿನ್ಸ್ ಮಾಡಬೇಕು ಅಂತ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅದು ಶೀತ, ಪಿತ್ತ, ಕಫಕ್ಕೆ ಸಂಬಂಧಪಟ್ಟಂಥ ತೊಂದರೆ. ಆಸ್ಪತ್ರೆಗೆ ನೀವು ತಾತ್ಕಾಲಿಕವಾಗಿ ಹೋಗಿ ಆಯುರ್ವೇದಿಕ್ ಔಷಧಿಯನ್ನು ಮಾಡಿ, ಇಲ್ಲ ಅಲೋಪತಿಕ್ ಬೇಕಾದರೂ ಮಾಡಿ. ಔಷಧಿ ನಿಮಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ಮಾಡಿ. ದೈಹಿಕವಾಗಿ ಸಂಬಂಧಪಟ್ಟದ್ದು ಒಬ್ಬೊಬ್ಬರ ಒಂದು ದೈಹಿಕ ಸ್ಥಿತಿ ಒಂದೊಂದು ರೀತಿ ಇರ್ತದೆ. ಅವರವರ ದೇಹಕ್ಕೆ, ಅವರವರ ಒಂದು ಮನಸ್ಸಿಗೆ ಒಪ್ಪೋ ರೀತಿಯಲ್ಲಿ ಮೆಡಿಸಿನ್ ಮಾಡಿ ನಿಮ್ಮ ಆರೋಗ್ಯ ತಾತ್ಕಾಲಿಕವಾಗಿ ತೊಂದರೆ ಆದರೂ ಕೂಡ ಅದು ನಿಮಗೆ ದೀರ್ಘಕಾಲ ಉಳಿಯೋದಿಲ್ಲ, ಸಮಸ್ಯೆಗಳು ಪರಿಹಾರ ಆಗ್ತದೆ. ಆಯುಷ್ಯ ಸ್ಥಾನ ಚೆನ್ನಾಗಿದೆ. ಭಾಗ್ಯಸ್ಥಾನವನ್ನು ನೋಡಿದ್ರೆ ಭಾಗ್ಯೋದಯ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಮುಂದೆ ಈ ವರ್ಷದ ಉತ್ತರಾರ್ಧ ಈ ವರ್ಷ ಮುಗಿಬೇಕು. ಮುಂದಿನ ವರ್ಷಗಳಲ್ಲಿ ನಿಮಗೆ ಹೇಗಿದೆ ಅಂತ ನೋಡಿ ಹೇಳಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಅಡಚಣೆ ಆಗ್ತದೆ, ವ್ಯವಹಾರಿಕ ಅಡಚಣೆ ಆಗ್ತದೆ. ಅದರ ಜೊತೆಗೆ ನಿಮಗೆ ಕೆಲವೊಂದಷ್ಟು ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಗೂಡಾಗುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ಸರಿಪಡಿಸ್ಕೋಬೇಕಾಗ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ. ನಿಮ್ಮ ಕಷ್ಟಕ್ಕೆ ಸರಿಯಾದ ರೀತಿಯಲ್ಲಿ ನಿಮಗೆ ಸಂಬಳ ಅಥವಾ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಗೌರವ ಸಿಗ್ತಾ ಇಲ್ಲ. ಅದು ಕೂಡ ನಿಮಗೆ ಸಮಸ್ಯೆಗಳು ಮುಂದೆ ಬರುವ ಸಾಧ್ಯತೆ ಇದೆ. ಅದಕ್ಕೂ ಜಾಗ್ರತೆ ವಹಿಸಬೇಕು. ಸ್ಥಾನ ಬದಲಾವಣೆ ಆಗುವಂಥ ಯೋಗ ಇದೆ, ಕೆಲಸ ಬದಲಾವಣೆ ಆಗುವಂಥ, ಮನೆ ಬದಲಾವಣೆ ಆಗುವಂಥ ಯೋಗ ಇದೆ. ಅದಕ್ಕೂ ಸ್ವಲ್ಪ ತಾವು ಗಮನ ವಹಿಸಬೇಕು. ಮನೆಯಲ್ಲಿ ವಿವಾಹ ಆಗತಕ್ಕಂಥವ್ರು ಯಾರು ಇದ್ದರೆ ವಿವಾಹಕ್ಕೆ ಸ್ವಲ್ಪ ಅಡಚಣೆ ಇದೆ. ಜಾತಕ ಚೆನ್ನಾಗಿದ್ದರೆ ತೊಂದರೆ ಆಗೋದಿಲ್ಲ. ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ದಾಂಪತ್ಯದ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಲಹ ಇದೆ, ತುಂಬ ತೊಂದರೆ ಇದ್ದರೆ ಅದಕ್ಕೂ ಕೂಡ ಇಬ್ಬರು ಜಾತಕನೂ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ದಶಾಭುಕ್ತಿ ಚೆನ್ನಾಗಿದೆ. ಈ ದೋಷಗಳಲ್ಲಿ ಕೆಲವೊಂದಷ್ಟು ಭಾಗಗಳು ನಿಮಗೆ ಕಡಿಮೆ ಆಗುತ್ತೆ. ಹೀಗೆ ಕರ್ಕಾಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೋಬೇಕು. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಅಧ್ಯಾಪಕರಿಗೆ ಚೆನ್ನಾಗಿದೆ, ನ್ಯಾಯವಾದಿಗಳಿಗೆ ಚೆನ್ನಾಗಿದೆ. ಅದರ ಜೊತೆಗೆ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಅಡಚಣೆ ಇದೆ. ಅವರಿಗೆ ಕೆಲವೊಂದಷ್ಟು ವ್ಯವಹಾರದಲ್ಲಿ ಕಾಂಪ್ಲಿಕೇಶನ್ ಇದೆ,
ಸಮಸ್ಯೆ ಇದೆ, ಗೊಂದಲ ಕೂಡ ಇರ್ತದೆ. ಕೆಲವು ವ್ಯವಹಾರಗಳು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ಇರ್ತದೆ. ಕೊಡ್ತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥ ಲೇವಾಲೆ ವ್ಯವಹಾರ ಅಂತ ಹೇಳ್ತೀವಿ, ಅದರ ಸ್ವಲ್ಪ ಅಡಚಣೆ ಇರ್ತದೆ. ಮತ್ತು ಗ್ಯಾರಂಟಿ ಸೂರಿಟಿ ಸದ್ಯಕ್ಕೆ ಹಾಕೋದಕ್ಕೆ ಯಾರಿಗೂ ಹೋಗಬೇಡಿ. ಅವಶ್ಯಕತೆ ಇದ್ದರೆ ನೋಡಿ, ಅವಶ್ಯಕತೆ ಇದ್ದರೆ ಮಾಡಿ, ಹೋಗಬೇಡಿ ಅಂತ ನಿರ್ಧಾರ ಅಲ್ಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಅವಶ್ಯಕತೆಯನ್ನು ನೋಡಿ ಮಾಡಿ. ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಸಮಸ್ಯೆಗಳು ತಮಗೂ ಇರುತ್ತೆ. ಜೊತೆಗೆ ಮುಂದೆ ಬರುವ ಸಾಧ್ಯತೆ ಇದೆ, ಇರೋದು ಹೋಗಿ ಹೊಸದು ಬರ್ಬೋದು. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ಕರ್ಕಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹತ್ತಿರಲಿರ್ತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಮಂಗಳವಾರ ದಿನ ಹೋಗಿ 9 ವಾರಗಳ ಕಾಲ ಕುಂಕುಮಾರ್ಚನೆ ಮಾಡೋದ್ರಿಂದ ಕರ್ಕಟ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ದೊರಕಿ ಒಳ್ಳೆಯದಾಗತ್ತೆ. ಶುಭವಾಗಲಿ.